ಬಾಗೂರು KCC ಕೇವಲ ಮ್ಯಾಥ್ಸ್ ಮತ್ತು ಸೈನ್ಸ್ ಅಲ್ಲ, ಕನ್ನಡ ಕೂಡ ನಿಮಗೆ ಹೇಳ್ಕೊಡುತ್ತೆ. ಕಲಾಂ ಕೋಚಿಂಗ್ ಸೆಂಟರ್ 2015ಇಂದ 2025ವರೆಗೂ ಕನ್ನಡ ವ್ಯಾಕರಣಗಳನ್ನು ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತಾಯಿದೆ. ಭಾಳ ಸಿಂಪಲ್ಲಾಗಿ 12 ಅಂಕಗಳನ್ನು ಹೇಗೆ ನಾವು ಪಡೆಯೋದು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಭಾಳ ಸರಳವಾದ ವ್ಯಾಕರಣ ದ್ವಿತೀಯ PUC ಮಕ್ಕಳಿಗೆ ನಿಮಗೋಸ್ಕರ. ದ್ವಿತೀಯ PUC ವಿದ್ಯಾರ್ಥಿಗಳಿಗಾಗಿ ವ್ಯಾಕರಣ ಅಂಶಗಳನ್ನು ಇಂದಿನ ಒಂದು ಸೆಷನ್ನಲ್ಲಿ ನೋಡೋಣ ಮಕ್ಕಳೇ. ಮಾರ್ಚ್ 2015 ಕ್ವಶನ್ ಪೇಪರನ್ನು ಸಾಲ್ವ್ ಮಾಡ್ತಾ ಇದ್ದೀನಿ ನಾನೀಗ. ವ್ಯಾಕರಣಗಳು 6x2 ಅಂದರೆ 6 ಪ್ರಶ್ನೆಗಳಿಗೆ ಉತ್ತರ ಬರೆದ್ರೆ 12 ಅಂಕಗಳನ್ನು ನಾವು ಪಡಿಬೋದು. ಸಿಕ್ಸ್ತ್ ಮೇನು ಕ್ವಶನ್ ಪೇಪರ್ನಲ್ಲಿ ಕೆಳಗಿನ ಪ್ರಶ್ನೆಗಳಲ್ಲಿ ಯಾವುದಾದ್ರೂ 6ಕ್ಕೆ ಮಾತ್ರ ಉತ್ತರ ಬರೀರಿ ಅಂತ ಒಂದು 7 8 ಕೊಟ್ಟಿರ್ತಾರೆ. ನೀವು 6 ಕ್ವಶನ್ಗೆ ಅಟೆಂಡ್ ಮಾಡಿದ್ರೆ ಗ್ರಾಮರು 12 ಮಾರ್ಕ್ಸ್ ಸಿಗುತ್ತೆ ಮಕ್ಕಳೇ. 43 ಕ್ವಶನ್ ಪೇಪರ್ನಲ್ಲಿ ಈ ಪದಗಳ ಅರ್ಥ ಬರೆಯಿರಿ, ಮೀನಿಂಗು. ಮಾರ ಗಾಲಿ, ಮಾರ ಗಾಲಿ ಮೀನಿಂಗ್ ನೋಡೋಣ ಮಕ್ಕಳೇ. ಮನ್ಮಥ ಚಕ್ರ, ಗಾಲಿ ಅಂದರೆ ಚಕ್ರ. ಓಕೆ, ಈ ಪದಗಳಿಗೆ ಸಮಾನಾರ್ಥಕಗಳನ್ನು ಬರೆಯಿರಿ. ನೋಡಿ, ಅರ್ಥ ಅಂದರೆ 1 ಬರೆಯೋದು, ಸಮಾನಾರ್ಥಕಗಳಂದರೆ 2 3 ಬರೀಬೇಕು ಮಕ್ಕಳೇ. ಇಲ್ಲಿ ಭೂಮಿ ಅಂತ ಬಂದಿದೆ ಆಲ್ರೆಡಿ, ನಿಮಗೆ ಗೊತ್ತಾಗ್ತಾ ಇದೆ. ಓಕೆ, ಭೂಮಿ ಪದಗಳ ಸಮಾನಾರ್ಥಕಗಳು ಪೃಥ್ವಿ, ಧರಣಿ, ತಿರೆ. ಇಷ್ಟು ಭೂಮಿಗೆ ಸಮಾನಾರ್ಥಕಗಳಾಗಿ ನಾವು ಹೇಳ್ಬೋದು. ಮನೆ, ಮನೆ ನೋಡಿ ಮಕ್ಕಳೇ. ಆಲಯ, ನಿಲಯ, ನಿವಾಸ ಇವು ಸಮಾನಾರ್ಥಕಗಳು ಮನೆ ಒಂದು ಶಬ್ದಕ್ಕೆ. ಮುಂದಿನ ಪ್ರಶ್ನೆ ನೋಡೋಣ, 45ನೇದು. ಈ ಪದಗಳಿಗೆ ತದ್ಭವ ರೂಪಗಳನ್ನು ಬರೆಯಿರಿ. ತತ್ಸಮ ತದ್ಭವಗಳನ್ನು ನಾವು ಅಧ್ಯಯನ ಮಾಡಿದರೆ ಭಾಳ ಸುಲಭವಾಗಿ ಇದನ್ನು ನಾವು ಗುರುತಿಸ್ಬೋದು. ನೋಡೋಣ ಯಾವ ಪದಗಳಿದೆ ಅಂತ. ಯೋಗಿ ತದ್ಭವ ಏನು? ಜೋಗಿ, ಯೋಗಿ ಜೋಗಿ. ಮುಖ ಮೊಗ, ಮುಖ ಮೊಗ. ಇದು 45 ಕ್ವಶನ್. 46 ನೋಡಿ, ಈ ಪದಗಳಲ್ಲಿನ ಗುಣವಾಚಕಗಳನ್ನು ಗುರುತಿಸಿ. ಗುಣವಾಚಕಗಳು ಯಾವುದು? ಕ್ವಾಲಿಟಿ, ಗುಣಗಳನ್ನು ಹೇಳುತ್ತೆ, ಕ್ವಾಲಿಟಿಯನ್ನು ಹೇಳುತ್ತೆ. ಯಾವುದಿದೆ ನೋಡೋಣ. ಹೆಮ್ಮರ ಇದೆ ನೋಡಿ, ಹೆಮ್ಮರ. ಇದರಲ್ಲಿ ಇರ್ತಕ್ಕಂಥ ಗುಣವಾಚಕ ಯಾವುದು ಅಂತ ನೋಡೋಣ. 2ನೇದು ಶುದ್ಧ ನೀರು ಅಂತ ಇದೆ. 2 ಪದ ಇದೆ, ಒಂದು ಹೆಮ್ಮರ, ಇನ್ನೊಂದು ಶುದ್ಧ ನೀರು. ಹೆಮ್ಮರ ಹಿರಿದು ದೊಡ್ಡದು ಅನ್ನೋದೇ ಗುಣವಾಚಕ. ಶುದ್ಧ ನೀರಲ್ಲಿ ಶುದ್ಧ, ಶುದ್ಧ ಕ್ಲೀನ್ ಇದೇ ಗುಣವಾಚಕ ಪದ. ಇದು 46 ಕ್ವಶನ್. 47 ಈ ಕೆಳಗಿನ ಕ್ರಿಯಾಪದಗಳ ಧಾತು ಗುರುತಿಸಿ. ಕ್ರಿಯಾಪದದ ಮೂಲ ರೂಪವನ್ನು ಧಾತು ಅಂತ ಕರೀತಾರೆ. ನೋಡೋಣ ಯಾವ ಪದ ಇದೆ, ಅದರ ಧಾತುವನ್ನು ಗುರುತಿಸ್ತಾ ಹೋಗೋಣ. ಹಾಡುವಳು, ಹಾಡುವಳು, ಹಾಡು. ಕಲಿಯುವನು, ಕಲಿಯುವರು, ಕಲಿ. ಸಿಂಪಲ್ ಆಗಿದೆ ನೋಡಿ, ಅರ್ಧ ಇದೆ ನೋಡಿ. ಹಾಡುವಳು, ಇಲ್ಲಿರ್ತಕ್ಕಂಥ ಹಾಡು ಅದೇ ಧಾತು ಪದ. ಕಲಿಯುವರು, ಕಲಿ. ಪ್ರಾರಂಭದಲ್ಲಿ ಬರ್ತಕ್ಕಂಥ ಪದಗಳನ್ನು ನಾವು ಗುರುತಿಸಿದ್ರೆ ಇದೇ ಧಾತು ಪದ ಆಗುತ್ತೆ ಮಕ್ಕಳೇ. 47ನೇ ಪ್ರಶ್ನೆ ಆಯಿತು. ಓಕೆ, 48 ಭೂತಕಾಲ, ಭವಿಷ್ಯತ್ ಕಾಲ, ವರ್ತಮಾನ ಕಾಲವನ್ನು ಗುರುತಿಸಿ ಅಂತ ಕೊಡ್ತಾರೆ. ಇದು ಬಹಳ ಸರಳ ಸುಲಭ ವ್ಯಾಕರಣ. ಬರುವರು ಮುಂದೆ, ಫ್ಯೂಚರ್ ಹೇಳ್ತಾ ಇದೆಯಲ್ಲ, ಭವಿಷ್ಯತ್ ಕಾಲ ನೋಡಿ. ಎಸ್, ಭವಿಷ್ಯತ್ ಕಾಲ. ನೋಡಿತು, ಮೋಸ್ಟ್ಲಿ ಇದು ಯಾವುದೋ ಪ್ರಾಣಿಗೆ ಪಕ್ಷಿಗೆ ಸಂಬಂಧಪಟ್ಟಿದ್ದ ವರ್ಡ್ ಆಗಿದೆ. ಭೂತಕಾಲ ಅದು ಕ್ರಿಯೆ ಮುಗಿದೋಗಿದೆ ಅಂತ ಹೇಳಿ ಸರಳವಾಗಿ ಅದನ್ನು ನಾವು ಗುರುತಿಸ್ಬೋದು. ಇದು 48. 49 ಈ ನುಡಿಗಟ್ಟುಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ ಅಂತ ಇದೆ. ನುಡಿಗಟ್ಟುಗಳಿಗೆ ವಿಶೇಷ ಅರ್ಥ ಇರುತ್ತೆ, ಒಳ ಅರ್ಥ ಹೊರ ಅರ್ಥ ಅಂತ. ಯಾವ್ದು ಕೊಟ್ಟಿದ್ದಾರೆ ನೋಡೋಣ. ತಲೆಬಾಗು, ತಲೆಬಾಗು ಸ್ವಂತ ವಾಕ್ಯ ಮಾಡಬೇಕು. ಮತ್ತು ಕೈಯೊಡ್ಡು, ಕೈಯೊಡ್ಡು ಅನ್ನೋದಕ್ಕೆ ಸ್ವಂತ ವಾಕ್ಯ ಮಾಡಬೇಕು. ನಾವು
ಗುರು ಹಿರಿಯರಿಗೆ ತಲೆಬಾಗಬೇಕು. ಸಮಾಜದಲ್ಲಿ ಈ ಒಂದು ವಾಕ್ಯವನ್ನು ನಾವು ಅಳವಡಿಸ್ಕೊಬೇಕು. ಗುರು ಹಿರಿಯರಿಗೆ ತಲೆಯನ್ನು ಬಾಗಿಸಿ ನಮಿಸಬೇಕು. ಅವ್ರ ಮುಂದೆ ಆ ರೀತಿ ನಾವು ನಡ್ಕೊಬೇಕು. ಕೈಯೊಡ್ಡು, ನಾವು ಯಾರ ಮುಂದೆಯೂ ಕೈ ಒಡ್ಡದಂತೆ ಬದುಕಬೇಕು. ಇದು ಕೈಯೊಡ್ಡು ಅನ್ನೋದಕ್ಕೆ ಒಂದು ಸ್ವಂತ ವಾಕ್ಯ ಆಗುತ್ತೆ, ನುಡಿಗಟ್ಟು ಇದು. ವಿದ್ಯಾರ್ಥಿಗಳೇ, KCC 2015 2025 ಅಂದರೆ ಲಾಸ್ಟ್ ಇಯರ್ವರೆಗೂ ಎಲ್ಲ ವ್ಯಾಕರಣಾಂಶಗಳನ್ನು ಒಂದು ಹಂತವಾಗಿ ನಿಮಗೆ ಅದು ಪರಿಚಯ ಮಾಡೋದ್ರಿಂದ ನೀವು ಈ ವಿಡಿಯೋಗಳನ್ನು ನೋಡಬೇಕಾದ್ರೆ ನಮ್ಮ KCCಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.